ಹಾಯ್ ಫ್ರೆಂಡ್ಸ್, ಸುಮಾ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಂಕ್ರಾಂತಿ ಸ್ಪೆಷಲ್ ಸಾಂಪ್ರದಾಯಿಕವಾಗಿ ಸ್ವೀಟ್ ಪೊಂಗಲ್ ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ. ಒಂದು ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ನಾನು ಬಾಣಲಿಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಕಲರ್ ಬರೋ ತನಕ ನಾವು ಬಾಣಲಿಯಲ್ಲಿ ಹುರ್ಕೋಬೇಕಾಗುತ್ತೆ. ಹೆಸರುಬೇಳೆ ಹುರಿಯೋದ್ರಿಂದ ಬೇಗ ಬೇಯುತ್ತೆ ಮತ್ತು ರುಚಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಬಾಣಲಿನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಬಾಣಲಿನಲ್ಲಿ ನಾವು ಕೈ ಆಡಿಸ್ತಾ ಅದನ್ನು ನಾವು ಬಿಸಿ ಮಾಡ್ಕೋಬೇಕು. ನೋಡಿ, ಹುರಿದಿದ್ದೀನಿ. ಈ ಥರ ಆಗಿದೆ. 1/2% ಆಗಿದೆ, ಇನ್ನೊಂದು 1/4% ಹೀಗೆ ಹುರಿತಾ ಇರಬೇಕು ಬಿಸಿನಲ್ಲಿ. ನೋಡಿ ಆಗಿದೆ. ಈಗ ನಾನು ಒಂದು ಬಟ್ಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈ ಅಕ್ಕಿ ಮತ್ತು ಹೆಸರುಬೇಳೆನ ಮಿಕ್ಸ್ ಮಾಡ್ಕೊಳ್ತೀನಿ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ತೊಳ್ಕೊಳ್ತೀನಿ ನೀಟಾಗಿ. ಅಕ್ಕಿನ ಹುರಿಯೋ ಅವಶ್ಯಕತೆ ಇಲ್ಲ, ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, ನೀರು ಹಾಕ್ಬಿಟ್ಟು ನಾನು ತೊಳ್ಕೊಳ್ತೀನಿ. ನಾನು ಇಲ್ಲಿ ರೇಷನ್ ಅಕ್ಕಿನ ಬಳಸಿದ್ದೀನಿ. ನೀವು ಯಾವುದಾದ್ರೂ ಅಕ್ಕಿ ತೊಗೋಬೋದು. ಅಂಗಡಿ ಅಕ್ಕಿ ಆದರೂ ತೊಗೋಬೋದು, ರೇಷನ್ ಅಕ್ಕಿ ಆದರೂ ತೊಗೋಬೋದು. ರೇಷನ್ ಅಕ್ಕಿ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಪೊಂಗಲ್ಲು. ನೋಡಿ, ತೊಳ್ಕೊಂಡಿದ್ದೀನಿ. ನಾನು ಒಂದು ಬಟ್ಲು ಹೆಸರುಬೇಳೆಗೆ 2 ಬಟ್ಲು ನೀರು ಥರ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 4 ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ಲು ತೆಳುವಾಗಿ ಬೇಕಲ್ವ, ಆದಷ್ಟು ಸ್ವಲ್ಪ ನೀರನ್ನು ನೋಡಿಕೊಂಡೇ ಹಾಕ್ಕೋಬೇಕಾಗುತ್ತೆ. 4 ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಒಂದು 4-5 ವಿಷಲ್ಲು ನಾನು ಕೂಗಿಸ್ಕೊಳ್ತೀನಿ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು. ಇದು ಬೇಯಲಿ. ಈಗ ಈ ಕಡೆ 1 ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಪೊಂಗಲ್ಗೆ ಸ್ವೀಟ್ ಇದ್ರೇ ಚೆಂದ ಅಲ್ವಾ, ಹಂಗಾಗಿ ನೋಡಿ ಸ್ವೀಟನ್ನು ಹಾಕ್ಕೋಬೇಕು. ನಾನು 1 ಬಟ್ಲಷ್ಟು ಸ್ವೀಟಿಗೆ ಬೆಲ್ಲನ ಬಳಸ್ತಾ ಇದ್ದೀನಿ. ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಸಿಹಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೋಬೋದು. ನೋಡಿ, ನಾನು 2 ಬಟ್ಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಕರಗಿಸ್ಕೊಳ್ತೀನಿ. ಇದನ್ನು ಪಾಕ ಮಾಡ್ಕೋಬಾರ್ದು, ಯಾಕಪ್ಪ ಅಂದರೆ ಇದರಲ್ಲಿ ಸ್ವಲ್ಪ ಗಲೀಜಿರುತ್ತಲ್ವ, ಸೋಸ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಬೆಲ್ಲನ ಕರಗಿಸ್ಕೋಬೇಕಷ್ಟೇ ಬಿಸಿನಲ್ಲಿ. ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮಧ್ಯದಲ್ಲಿ ಬರುವಂಥ ಹ್ಯಾಡ್ಸನ್ನು ಯಾರೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ರೆಸಿಪಿ ಅಂತ. ಬೆಲ್ಲ ಬಟನ್ನ ಒತ್ತೋದನ್ನು ಮಾತ್ರ ಯಾರು ಮರಿಬೇಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ, ಈ ಕಡೆ ಈಗ ಬೆಂದಿದೆ ಅನ್ನ, ಹೆಸರುಬೇಳೆ ಬೆಂದಿದೆ, ನೋಡ್ತಾ ಇದ್ದೀರಾ. ಈ ಥರ ಸಾಕು ಬೆಂದರೆ. ಇದನ್ನು ನಾನು ತೋರಿಸ್ತೀನಿ ನೋಡಿ. ಇದರಲ್ಲಿ ಅರ್ಧ ಸ್ವಲ್ಪ ನಾನು ಖಾರ ಪೊಂಗಲ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಇದು ಇಷ್ಟು ಸ್ವೀಟ್ ಪೊಂಗಲಿಗೆ. ಈಗ ನಾವು ಬೆಲ್ಲ ಕರಗಿದೆ ಅಲ್ವಾ, ನೋಡ್ತಾ ಇದ್ದೀರಾ. ಸೋಸ್ಕೊಳ್ತೀನಿ. ಇದನ್ನು ಸೋಸ್ಕೊಳ್ತೀನಿ. ಅಷ್ಟು ನೀರನ್ನು ಹಾಕಿ ಸೋಸ್ತೀನಿ ನಾನು. ಕರೆಕ್ಟಾಗಿ ಅಳತೆಗೆ ತಕ್ಕಂತೆ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಬೆಲ್ಲದ ನೀರನ್ನು ಹಾಕಿ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಒಣಶುಂಠಿ ಪುಡಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಣಶುಂಠಿ ಪುಡಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಇಷ್ಟ ಅಂತ ನಾನು ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. 1 ಬಟ್ಲಷ್ಟು ಹಸಿ ಕಾಯಿ ತುರಿ ಹಾಕಿದ್ದೀನಿ. ಒಣ ಕಾಯಿ ತುರಿನ ಹಾಕ್ಬೋದು, ಹಸಿ ಕಾಯಿ ತುರಿನಾದರೂ ಹಾಕ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ತುಪ್ಪ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಇದೆರಡನ್ನೂ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ, ದ್ರಾಕ್ಷಿ ಮತ್ತು ಗೋಡಂಬಿನ. ಇದು ಸಾಂಪ್ರದಾಯಿಕವಾಗಿ ಮಾಡುವಂಥ ಶೈಲಿಯಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ. ನಾನು ಮಾಡೋ ವಿಧಾನ ಸರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ. ನೋಡಿ, ಕಲರ್ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಅನ್ನ ಮತ್ತು ಬೇಳೆದಿತ್ತಲ್ವ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟಾದರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ಇಷ್ಟೇ, ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು, ಕಡಿಮೆ ಸಮಯದಲ್ಲಿ. ತುಂಬ ರುಚಿಯಾಗಿ
ಮತ್ತು ಇದಕ್ಕೆ ಏನಪ್ಪ ಅಂತಂದರೆ ದೇವಸ್ಥಾನದಲ್ಲಿ ಸಿಗುವಂಥ ಸಿಹಿ ಪೊಂಗಲ್ಲು ಆ ಥರ ಬೇಕು ಅನ್ನೋರು, ಆ ಫ್ಲೇವರ್ ನಮಗೆ ಬೇಕು ಅನ್ನೋರು ಪಚ್ಚ ಕರ್ಪೂರನ ಸ್ವಲ್ಪ ಇದಕ್ಕೆ ಹಾಕ್ಕೊಂಡ್ರೆ ದೇವಸ್ಥಾನದಲ್ಲಿ ಸಿಗುವಂಥ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ಅದು ಕೂಡ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ನಾವು ದೇವಸ್ಥಾನ ಪ್ರಸಾದ ತಿಂತಾಯಿದ್ದೀವಿ ಅಂತ ಅನ್ಕೋಬೋದು, ಆ ಥರ ಇರುತ್ತೆ. ಬೇಕು ಅನ್ನೋರು ಅದನ್ನು ಹಾಕ್ಕೋಬೋದು. ನಾನು ಆದರೆ ಹಾಕ್ಕೊಂಡಿಲ್ಲ, ಮನೆಯಲ್ಲೇ ಅಲ್ವಾ. ನೋಡಿ, ಬಿಸಿ ಬಿಸಿಯಾಗಿ ರುಚಿಯಾಗಿ ಸ್ವೀಟಾಗಿರುವಂತಹ ಸಿಹಿ ಪೊಂಗಲ್ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಲ್ವಾ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ, ಬಾಯ್.